ಬೊಮ್ಮನ ಜೋಗಿ ಒಳಗ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ನಾನು ಇಬ್ರಾಂಪುರ್ ಕಡೆ ಹೋಗ್ತಾ ಇದ್ದ. ಹೋಗುವಾಗ ನನಗೆ ಬೊಮ್ಮನ ಜೋಗಿ ತಾಂಡ ಹತ್ರ ಒಂದು ಕೆರೆ ಅದ. ಈ ಕೆರೆ ನೋಡ್ತಾ ಇದ್ರಲ್ಲ, ಸುಮಾರು 152 ಎಕರೆ ಒಳಗೆ ಈ ಒಂದು ಕೆರೆ ಅದ. ಇವಾಗ ಸದ್ಯಕ್ಕೆ ನೀರು ಇದ್ದಿದ್ದು ಕೇವಲ 120 ಎಕರೆ ಒಳಗೆ ನೋಡ್ರಿ. ಈ ಒಂದು ಕೆರೆಗೆ ನೀರು ಎಲ್ಲಿಂದ ಬರ್ತಾವತ್ತಂದ್ರೆ ಆಲಿಮಟ್ಟಿ ಡ್ಯಾಮ್ ಐತಲ್ಲ, ಆ ಒಂದು ಆಲಿಮಟ್ಟಿ ಡ್ಯಾಮಿನಿಂದ ಈ ಕೆರೆ ನೀರು ಬರ್ತಾವ. ನಾನು ಹಿಂದ್ಗಡೆ ಒಂದು ಬಾವಿ ನೋಡಕತ್ತಿರ್ಬೇಕು. ಈ ಬಾವಿ ಎಷ್ಟು ದೊಡ್ಡದತ್ತಂದ್ರೆ 80 ಫೂಟ 80 ಅಡಿ ಗುಮ್ಮಿಗದಂತ ನೋಡ್ರಿದು. ಆಗಲಿ ಎಷ್ಟದಂತ ನನಗೆ ಗೊತ್ತಿಲ್ಲ. ಅಂದ್ರೆ ಈ ಬಾವಿ ಒಳಗೆ ಒಟ್ಟ ನೀರೇ ಹೋಗಲ್ಲ ಅಂತ. ಕೆರೆ ಯಾವಾಗ ಪೂರ್ತಿ ಖಾಲಿ ಆಗ್ತದಲ್ಲ ಅವಾಗ ಈ ಬಾವಿದು ಆಳ ನೋಡ್ಬೋದು ನೋಡ್ರಿ ನಾವು. ಅಲ್ಲಿ ತನಕ ಈ ಕೆರೆ ಆಳನೇ ಹತ್ತಲತ್ತ ಯಾರಿಗೂ. ನೋಡ್ರಿ ಸ್ನೇಹಿತರೆ, ಈ ರೀತಿ ಐತೆ ನೋಡ್ರಿ. ಇಲ್ಲಿದು ಕೆರೆ ಈ ರೀತಿ ಕಾಣಿಸಕತ್ತದ ನನಗೆ. ನೋಡ್ರಿ ಯಾವ ರೀತಿ ಅದ ತಂದು. ಇವಾಗ ನಾನು ಹೋಗ್ತಾ ಇದ್ದೀನಿ ಇಬ್ರಾಂಪುರ್ ಕಡೆಗೆ. ಬೊಮ್ಮನ ಜೋಗಿ ಒಳಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಇಲ್ಲಿಂದ ಈಗ ಇಬ್ರಾಂಪುರ್ ಕಡೆ ಹೋಗಬೇಕು, ಹೋಗಿ ಊಟ ಮಾಡಬೇಕು. ಯಾಕಂದ್ರೆ ಮಾರ್ನಿಂಗ್ ನಾಷ್ಟ ಮಾಡೀನಿ. ಟೈಮ್ ಈಗ 1 ಗಂಟೆ ಆಗ್ಲಾಗತ್ತದ. ಅಲ್ಲಿಂದ ಮತ್ತೆ ಇವತ್ತು ನೈಟ್ ಎಲ್ಲಿ ಸ್ಟೇ ಆಗೋದಂತ ಗೊತ್ತಿಲ್ಲ. ನಾನು ಪೂರ್ತಿ ಹೋಗಿ ರೀಚ್ ಆಗಬೇಕಾಗಿದ್ದು ತಾಳಿಕೋಟಿ. ನಾ ಎಲ್ಲಿ ಸ್ಟೇ ಮಾಡ್ತೀನಿ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಇವಾಗ ನೋಡ್ತೀನಿ, ಮೊದಲು ಇಬ್ರಾಂಪುರ್ ಹೋಗ್ತೀನಿ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಊರಿಗೆ ಪ್ಲ್ಯಾನ್ ಮಾಡ್ತೀನಿ. ನೋಡಮ್ ಎಲ್ಲಿ ಸ್ಟೇ ಮಾಡೋದಾಗ್ತದೆ ಅಲ್ಲಿ ಸ್ಟೇ ಮಾಡಮ್ರಿ. ಬರೀ ಇವಾಗ ಹೋಗಮ್ಮ, ಟೈಮ್ ಭಾಳ ಆಗ್ಯದ. ಬಿಸಿಲು ಭಾಳ ಅದ, ಹಂಗೆ ಅನ್ಸಕತ್ತದ. ಬಿಸಿಲು ಭಾಳ ಅದ, ದಗಿ ಭಾಳ ಅದ. ಹೋಗಂಬರ್ರಿ. ಈ ಒಂದು ಕೆರೆ ಕಡೆಯಿಂದ ಹೋಗ್ತಾ ಇದ್ದೀನಿ ನೋಡ್ರಿ. ನನ್ನ ಗಾಡಿ ಅಲ್ಲಿ ನಿಂದ್ರಿಸಿ ಬಂದೀನಿ. ಕೆರೆ ಎಲ್ಲ ನೋಡ್ಕೊಂಡು ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಇಬ್ರಾಂಪುರ ಒಳಗಿದ್ದೀನಿ ನೋಡ್ರಿ. ಇದೇ ನೋಡ್ರಿ ಇಬ್ರಾಂಪುರ. ಎಲ್ಲ ಹಿರಿಯರು ಮಾತು ಹೋಗೋದು ಕೂತಿದ್ದಾರೆ. ಈ ಸೈಡ್ ಹೋದ್ವತ್ತಂದ್ರೆ ಕೋರ್ವಾರ್ಕ ಮತ್ತು ಜಾಲವಾದಿಗೆ ಹೋಗ್ತೀವಂತ. ನಾ ಬಂದಿದ್ದು ಈ ಸೈಡಿಂದ ನೋಡ್ರಿ. ಸ್ವಲ್ಪ ಈ ಸೈಡ್ ರೋಡ್ ಸ್ವಲ್ಪ ಭಾಳ ಖರಾಬ್ ಅದಾವ. ನಾಷ್ಟ ಮಾಡಿ ಹೋಗಂಬ ತಲಗತ್ತಾರ ಅಣ್ಣವ್ರು. ಹೋಗಂಬರ್ರಿ ಒಳಗೆ. ಅಣ್ಣವರು ವಡಪಾವ್ ಕತ್ತಾರ. ಬರೀ ವಡಪಾವ್ ತಿನ್ನಮು ಇಬ್ರಾಂಪುರ ಒಳಗೆ. ಇಲ್ಲದ ನೋಡ್ರಿ. ನಾನು ಕೋರ್ವಾರ ಕಡೆ ಹೋಗ್ತಾ ಇದ್ದ, ಅವಾಗ ಅಣ್ಣವ್ರು ಗೊತ್ತಿಡಿದು ಅವ್ರು ಹೋಟೆಲ್ ಕರ್ಕೊಂಡ್ ಬಂದಿದ್ದಾರೆ. ವಡಪಾವ್ ತಂದು ಕೊಟ್ಟಾರ. ವಡಪಾವ್ ತಿಲ್ಲಗತ್ತಿ ನೋಡ್ರಿ. ಈ ಒಂದು ಊರೊಳಗೆ 18 ಗಾಲಿ ಟವರ್ಸ್ ಅದಾವಂತ. ಅತಿ ಹೆಚ್ಚು ಅಂದ್ರೆ 250+ ಅದಾವಂತ್ರಿ. ವಿಜಯಪುರ ಡಿಸ್ಟಿಕ್ ಒಳಗೆ ಅತಿ ಹೆಚ್ಚು 18 ಗಾಲಿ ಟವರ್ಸ್ ಇದ್ದಿದ್ದು ಇದೇ ಊರು ಹೋಗಿ ನೋಡ್ರಿ. ಇವಾಗ ನೀವು ನೋಡಕತ್ತಿರಲ್ಲ, ಈ ಒಂದು ವಿಡಿಯೋ ಒಬ್ಬರದೇ ಮಾಲಕರು ಅದಾವಂತ. ಇಂಥವು ಭಾಳಷ್ಟು ಅದಾವಂತ ನೋಡ್ರಿ ಈ ಊರೊಳಗೆ. ನಾವೆಲ್ಲರೂ ಏನು ಮಾಡಿರ್ತೀವಿ ಅಂದ್ರೆ ಜನಪದ ಕಲೆ ಅಂದ್ರೆ ಡೊಳ್ಳಿನ ಪದ ಕೇಳ್ಕೊತೇ ಬೆಳೆದಿರ್ತೀವಿ. 56 ವರ್ಷ ಐತ್ರಿ. ಹಿರೇಗೌಡ ಕುಡ್ಕೋತ 1-2 ಪದ ಕಲಿತೇವು. ಕಲ್ತ್ಕೊಂಡು ಮುಗೋದಿ ಹಬ್ಬಕ್ಕೆ ಫಸ್ಟ್ ಮುಗೋದಿ ಹಬ್ಬ ಪಾಡ್ಯಕ್ಕೆ ಒಂದಿನ ಒಂದು ಪದ ಬರ್ತಿತ್ತು. ಹಿರಿಯರ್ ಕೂತ್ಕಿ ಹಾಡಂದ್ರೆ ಹಾಡ್ದವ್ರು. ಅವ್ನು ಪಾಸ್ ಆಯ್ತು. ಹಾಡು ಹಾಡ್ಲತ್ರು. ಹಂಗೆ ಚಾಲು ಮಾಡಿದೆ. ಹಂಗೆ ತಿಂಗಳ ಹಂಗೆ ಒಂದೊಂದು ಕಲಿದ್ವಿ. ಹೆಚ್ಚಿಗೆ ಹಾಡ್ಕೋತ ಅದು ಉಡನೆ ಆಗಿಬಿಡ್ತೀರಿ. ಅದು ಅವಾಗ ರೊಕ್ಕ ಕೊಡ್ತೀರಿ ಏನ್ರಿ ನಿಮ್ಗೆ? ಏನು ರೊಕ್ಕ ಏನೂ ಇದ್ದಿಲ್ಲ. ಈಗೀಗ ರೊಕ್ಕ ಅವಾಗ ಏನೂ ಇದ್ದಿಲ್ಲ. ಏನೂ ಇದ್ದಿಲ್ಲ. ಸುಮ್ ಕಾಯಿ ಹೊಳ್ಕೊ ಕುಡುದು ಊಟ ಹಾಕುದು ಹಿಂಗಿತ್ತು. ಈಗ ರೊಕ್ಕ ಇಲ್ದೆ ಹೆಜ್ಜೆ ಇಡಂಗಿಲ್ಲ. 1 ಕಿಲೋಮೀಟರ್ ಆದ್ರೂ 5,000 6,000 10,000 ರೂಪಾಯಿ ಪಗಾರ ಬೇಕು. ನಿಮ್ಮ ಸಾಲಿಗೆ ಎಲ್ಲಿ ತಕ ಮುಗಿದ್ರಿ? ಸಾಲಿನ ಒಟ್ಟೆ ಕಲ್ತಿಲ್ರಿ. ಮತ್ತೆ ಹಿಂಗ್ರಿ ಎಲ್ಲ ಪದಾರ್ಥ ಹೆಂಗ್ ಬರೀತೀರಿ? ಹೆಂಗ ಇವ್ರು ಬರೆದು ಕೊಟ್ಟಿದ್ದು ಓದಿಸ್ಕೊಂಡ್ ಕಲಿದ್ರಿ. ಮತ್ತೆ ಈಗ ಒಳಗ ಈ ಮೊಬೈಲ್ ಬರ್ತಾವಲ್ಲ, ಈ ಕಲಾವಂತರ ಮಾಡೋರು ಅವಾಗಿನ ನಸುರಿ ಕಲೆ ಯಾರು ಇದ್ದಿಲ್ಲ. ಎಲ್ಲಾರ ಒಂದೊಂದು ಸಿಗ್ತಿದ್ದು. ಅವ್ರಿಗೆ ಅಪ್ಪ ಅಣ್ಣಂದು ಬಾರ್ಯಾರ ಕಾಲು ಬಿದ್ದು ಬರ್ಸ್ಕೊಂಡು ಕಲಿತಿದ್ದೆವು. ಅವ್ರು ಬರೆದು ಕೊಟ್ಟಿಂದ ಹಂಗೆ ಹೇಳಿ ಕಲಿದ್ದೆವು. ಈಗೇನು ಎಲ್ಲ ತಿಳ್ತಾವ. ದಾಟಿ ಹೇಳ್ತಾರ ಅವು ಮತ್ತೆ ದಾಟಿ ಹಾಕ್ಬೇಕಲ್ಲ ಅದಕ್ಕೆ ನಾವು. ಹಿಂಗೆ ತ್ರಾಸ ಇತ್ತು ಅವು. ಈಗೆಲ್ಲ ಕಂಪಲ್ಸರಿ ಮೊಬೈಲ್ ತುಂಬ್ಕೊಂಡ್ಬಿಡ್ತಾರ. ಹಾಡೋದು ಪಡೋದು ಎಲ್ಲ ತೋರಿಸ್ಬಿಡ್ತದ. ಹಿಂಗೆ ಮಾಡಿ ಹಾಡು ಹಿಂಗೆ ಮಾಡತ್ತೇಳಿ ಅದು ಸೊಳ್ಳೆ ಬರ್ತದೆ. ಈಗ ಕಲಿಲಿಕ್ಕೆ ಅನುಕೂಲ. ಅವಾಗ ಭಾಳ ಬಿರಿ ಇತ್ತು. ಅದು ಮತ್ತೆ ನಿಮ್ಮಂತ ಕಲಿ ಓದಿಸ್ಕೊಂಡು ಕಲಿಬೇಕು. ಕಲ್ತು ಮತ್ತೆ ನಮ್ಮ ಇದ್ರಾಗ ಸಂಗೀತ ಕೂಡಿಸ್ಬೇಕಲ್ಲ. ಅದನ್ನ ಮತ್ತೆ ನಿಮ್ಮೆಲ್ಲ 12 ಜನ 13 ಜನ ಅದ್ರಾಗ ಕೂಡಿಸ್ಕೋಬೇಕಲ್ಲ. ಅವ್ರಿಗೆ ಹೇಳಿ ಹಿಂಗನ್ರಿ ಹಿಂಗನ್ರಿ ಅವ್ರಿಗೆ ಹೇಳಿ ನಾವು ಅದ್ರ ಕೂಡಿಸ್ಕೊಂಡು ಬಾರ್ಸವ್ರಿಗೆ ಹಿಂಗೆ ಬಾರ್ಸು ಅಂದ್ ಅದಕ್ಕೆ ಮ್ಯೂಸಿಕ್ ಕೂಡ್ತದ. ಅಂದ್ರೆ ಅದಕ್ಕೆ ಸಂಗೀತ ಸಜ್ಜ ಆಗ್ಬೇಕಲ್ಲ. ನಾವತ್ತ ಹಾಡ್ದೆ ತಾವತ್ತ ಬಾರ್ಸ್ ತೊಗೊಂಡ್ರ ಅಲ್ಲಿ ಕೂತಾರ ಯಾಕಡೆ ತಮಿಳ್ಗಳು ಬಿಡುವ ಕಡೆತಾರ. ಹಿಂಗೆಲ್ಲ ಒಂದೊಂದ್ ತರ ಇರ್ತಾವಲ್ರಿ. ಹಂಗ ಮಾಡ್ಬೇಡ. ಒಂದು 10-20 ವರ್ಷ ಭಾಳ ಜೀವಂತಿತ್ತು. 10-20 ವರ್ಷ ಜೀವಂತ ಬರ್ಸ ಮುಂದೆ ಕಲಿದಂದಾಗ ಜೀವತ್ತು. ಈ ಕಡೆದಿಂದ ಏನಿಲ್ರಿ ಅನುಕೂಲ. ಆ ಕಡೆ ಮೊಬೈಲ್ ಎಲ್ಲ ಬರತ್ತ. ಅವ್ರು ಕೇಳಕ್ಕೆ ಹೋಗ್ಬಿಡಿ ಇಲ್ಲೇ ಬರ್ಲತ್ತವು. ಮೊದಲಿಂದ ವಜ್ಜಿತ್ತು. ಯಾವ ರೀತಿ ವಜ್ಜಿತ್ತು? ಅವು ಯಾವ ರೀತಿ ವಜ್ಜಿತ್ತು ಅಂದ್ರೆ ಅದಕ್ಕೆ ಕಂಡಾಪ್ಟು ಸ್ವರ ಬೇಕಾಗಿತ್ತು. ಮಾಹಿತಿ ಇರ್ತಿದಿಲ್ಲ. ಬರೀ ಕಾಲೇ ಒದರುದು. ಮತ್ತೆ ಈಗ ಭಾಷಣ ಮಾಡೋರು ಬಂದಾರ. ಅವ್ರು ಯಾರು ಸುಮ್ಮನೆ ಏಕಿ ಆಡೋದು. 10-15 ಪದ ಹಾಕಿದ್ ಹೊತ್ತು ಹೊಂಡ್ರದಾಗ ಎಲ್ಲ ಕೂಡ 3 ಪದ ಆತಾವ. ಅವ್ರಿಗೆ ಸುರಿಗೆ ಆಡ್ದವ್ ಎಡ್ಡೆ ಆತಾವ. ಹಿಂದ್ಗಡೆ ಆಡ್ದವ್ ಎಡ್ಡೆ ಆತಾವ. ಮರಿ ಆಡ್ದವ್ 3 ಆತಾವ. ಬರೋದು 12 ರಾತ್ರಿ ಬರ್ತಾರ ಅವ್ರು. 10 ಅನ್ನೋದಕ್ಕೆ ನಾವು ಹೋಗ್ತೀವಿ. 10 ಅನ್ನೋದಕ್ಕೆ ಹೋಗಿ ಚಾಲು ಮಾಡಿಕೆ ಒಂದು ಪದ ಆಡೋಣ ಆಯ್ತು. ಭಾಷಣ ಮಾಡೋ 1 ತಾಸು ಮಾಡ್ತಾನ. ಅವಾಗ ಏನಿಲ್ಲ ಬರೀ ಆ ಭಾಷಣ ಮಾಡೋ ಬರ್ಸ ಮಾಡೋದು ಅಟ್ಟೆ. 3 ಚಲಿ 8ಕ್ಕೆ ಹೋಗಿ ಚಾಲು ಮಾಡಿದೆವು ಅಂದ್ರೆ ಮುಂಜಾಳೆ 6 ತನ ಬಂದ್ಬಿಡ್ತಿಲ್ಲ. ಹಿಂಗಾಗಿ ಉಸುಲ್ ತಿರುತಿಲ್ಲ ಮನುಷ್ಯನಿಗೆ. ಈಗ ನಗದಿ ಅಗರ 1 ತಾಸು ಕುಂದ್ರದು 1 ತಾಸು ಕುಂದ್ರದು 10-20 ಸಾವಿರ ಉಸ್ಕೊಂಡು ಹೋಗ್ಬಿಡ್ತಾರೆ. ಈಗ ಮುತ್ತರ ಈ ಒಂದು ಜನಪದ ಹಾಡ ಹಾಡ್ಕೋತ ಜೀವನ ಕಟ್ಕೋಬಹುದ್ರಿ.
ಕಟ್ಕೋಬೋದ್ರಿ. ಬಿಡ್ಬಾರ್ದು. ಈ ಶಾಣ್ಯಾರ ಅದೆಲ್ಲ ತಿಳಿಲತ್ತ ಅನ್ಬೋದು, ಸ್ವಂತ ಮಾಡ್ಬೋದು. ಇವಾಗ ನಾವು ಈ ಒಂದು ಡೊಳ್ಳಿನ ಪದ ಹಾಡೋದು ಕಲಿಬೇಕಂತಂದ್ರೆ ಎಷ್ಟು ದಿನ ತಗೋತೈತ್ರಿ? ಅದು ನೋಡ್ರಿ, ತಲೆ ಅವ್ರದ್ದು ಭಾಳ ಚುರುಕಿತ್ತಪ್ಪ ಅಂದ್ರೆ ಒಂದು ತಿಂಗಳದಾಗೆ ಸಾತ್ ಆಗ್ಬೋದು. ಮತ್ತು ಅದು ತಲೆ ಸ್ವಲ್ಪ ಮಟ್ಟ ಕಲಿಬೇಕಂತ ನಾದು ತಾಚರಿತಾರ, ಅದು 6 ತಿಂಗಳಾರು ಹೋಗ್ಬೋದು. ಮತ್ತು ಅವ ಭಾಳ ಶನಿ ತಲೆ ಓಡಿಸೋದು ಭಾಳ ನಾಲೆಜ್ ಹೆಚ್ಚಿತ್ತಪ್ಪ ಅಂದ್ರೆ ಅವ್ನು 10-20 ದಿನದಾಗೆ ಅವ್ನು ರೆಡಿನೇ ಎಲ್ಲತ್ತ. ಒಟ್ಟು ಏನೂ ಇಲ್ಲ, ಶಾಣೆತನದಿಂದ ಸರ್ ಅದು. ಈಗ ದಾಟ ತಲೆದಿಂದ ಸಾಧ್ಯ ಆಗೋಲ್ಲ ಅದು. ಈಗ ಸರಸ್ವತಿ ಹೊಲಿಬೇಕಾದ್ರು ಅದು ಮುಂದಕ್ಕೆ ಹೋಗ್ಬೇಕು, ನಾವು ಕಲಿಬೇಕು ಮಾಡ್ಬೇಕು ಅನ್ನೋದು ಮನುಷ್ಯನ ನಾಲ್ಕು ಸೇರ್ತಂದ್ರೆ 15 ದಿನದಾಗೆ ಪಳ್ಯಾಕ ಬರೆಯಬಹುದು. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಜಾಲ್ವಾದೊಳಗೆ ಇದ್ದೀನಿ. ಮಳೆ ಬರ್ಲಾಗತ್ತದ. ಇವಾಗ ನಾ ಕೊರವಾರಕ್ಕೆ ಹೋಗ್ಬೇಕು. ಇವತ್ತು ನೈಟ್ ಸ್ಟೇ ಅಲ್ಲೇ ಮಾಡ್ಬೇಕಂತ ಮಾಡಕತ್ತೀನಿ. ಊರೊಳಗೆ ಏನೇನೋ ಅದಾವಂತ ಇಲ್ಲಿ ಹೋಗಕ್ಕೆ ಆಗಲಾಗ್ಯದ. ನೋಡಮ್ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ವಿಡಿಯೋ ಮಾಡ್ಕೋತೀನಿ. ಇಲ್ಲಿ ಏನದ ಹುಡಿ ಐತಿ, ಮತ್ತು ಬಾವಿ ಅದ, ಮತ್ತು ಟೆಂಪಲ್ ಅದಾವಲ್ಲ ಇಲ್ಲಿ. ಓಕೆ, ಇಲ್ಲೇ ಇದೇ ಊರದವ್ರು ಒಬ್ರದ್ದು ಜನಪದ ಕಲಾವಿದ್ರದ್ದು ವಿಡಿಯೋ ಮಾಡಿದ್ದೀನಿ. ಮಳೆ ಬರುತ್ತದೆ, ಅದ್ರ ಸಲುವಾಗಿ ಇಲ್ಲೊಂದು ಸ್ಕೂಲ್ ಇದ್ದಾವಾಗ ಬಂದು ನೋಡ್ರಿ. ಇಲ್ಲಿ ಸ್ಕೂಲ್ ಒಳಗೆ ವಾ ಇಲ್ಲಿ ಜಾಲವಾದೊಳಗೆ ಮಳೆ ಬರ್ಲಾಗತ್ತದ ನೋಡ್ರಿ. ಹೆಂಗೆ ಬರ್ಲಾಗತ್ತದ ನೋಡ್ರಿ ಮಳೆ. ಇಲ್ಲಿ ಮಳೆ ಹೆವಿ ಬರ್ಲಾಗತ್ತದ, ಅದ್ರ ಸಲುವಾಗಿ ಇಲ್ಲಿ ಅಂಗನವಾಡಿಯಾಗ ಬಂದು ನಿಂತ್ಕೊಂಡಿ ನೋಡ್ರಿ. ಇಲ್ಲಿ ಹೊರಗೆ ನೋಡ್ರಿ ಮಳೆ ಹೆಂಗೆ ಬರುತ್ತೆ ನೋಡ್ರಿ. ಪೂರ್ತಿಗ ಹೆವಿ ಅಂದ್ರೆ ಹೆವಿ ಮಳೆ ಬರ್ಲಾಗತ್ತದ. ಇಲ್ಲಿ ಸರ್ಕಾರಿ ಶಾಲೆಯಾಗ ಬಂದು ನಿಂತ್ಕೊಂಡಿದ್ದೀನಿ, ಅಂಗನವಾಡಿ ಶಾಲೆಯಾಗ. ಜಾಲವಾದ ಒಳಗೆ ಇದ್ದೀನಿ. ಜಾಲವಾದ ಬಿಟ್ಟು ಬಾಳೆ ಬಾದ್ರೆ 1 ಕಿಲೋಮೀಟ್ರ್ ಬಂದಿರ್ಬೋದು ನಾನು. ಮಳೆ ಚಾಲು ಆಗಿಬಿಟ್ಟೈತೆ ನೋಡ್ರಿ ಇಲ್ಲಿ ಪೂರ್ತಿಗೆ ನೋಡ್ರಿ. ಜಾಲ್ವಾದೊಳಗೆ ಮಳೆ ಭಾಳ ಅಂದ್ರೆ ಭಾಳ ಬಂದಿತ್ತು. ಜಾಲ್ವಾದೊಳಗೆ ಭಾಳ ಅಂದ್ರೆ ಭಾಳ ಮಳೆ ಬರ್ಲಾಗತ್ತಿತ್ತು. ಅದ್ರ ಸಲುವಾಗಿ ನಾವು ಇಲ್ಲೊಂದು ಗೌರ್ಮೆಂಟ್ ಸ್ಕೂಲ್ದಾಗ ಬಂದೀನಿ. ಇದು ಜಾಲ್ವಾದೊಳಗೆ ಬರ್ತಂತ, ಇದು ಅಂಗನವಾಡಿ ಇದ್ದಂಗೆ ಕಾಣಿಸ್ತದ. ಇಲ್ಲಿ ನೋಡ್ರಿ ಯಾವ ರೀತಿ ಮಾರೆಲ್ಲ ಖಾಲಿ ಆಗಿಬಿಡ್ತು. ಆ ಸೈಡ್ ಮಳೆ ಬರ್ಲಾಗತ್ತದ. ಈಗ ನಾ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತಂದ್ರೆ ಈಗ ಕೋರ್ವಾರಕ್ಕೆ ಹೋಗ್ಬೇಕು. ಮಾಡಂತೂ ಪೂರ್ತಿ ತುಂಬ್ಯದ. ಮತ್ತು ಸಣ್ಣ ಜಿಬಿಸಿ ಮಳೆ ಬರ್ಲಾಗತ್ತದ. ನೋಡ್ತೀನಿ, ಇನ್ನೊಂದು 5 ನಿಮಿಷ ವೇಟ್ ಮಾಡ್ತೀನಿ. ಮಳೆ ನಿಂತು ಚಲೋ. ಮಳೆ ನಿಲ್ಬೇಕಂದ್ರೆ ಮುಂದೆ ಹಾಗೆ ಪ್ರಯಾಣ ಸಾಗಿಸ್ತೀನಿ. ಮೊಬೈಲ್ದಾಗ ಚಾರ್ಜಿಂಗ್ ಭಾಳ ಅಂದ್ರೆ ಭಾಳ ಕಡಿಮೆ ಅದ. ನಾವು ಸಣ್ಣವಿದ್ದಾಗ ಸಾಲಿ ಬಿಟ್ಟರೆ ಹಿಂಗೆ ಓಡಾಡಿ ಹೋಗ್ತಿದ್ವಿ ನೋಡ್ರಿ. ಜಾಲ್ವಾದಿಂದ ಕೋರ್ವಾರಕ್ಕೆ ಹೋಗತ್ತಿದ್ದ. ಹೋಗೋ ಟೈಮಿಗೆ ಎಲ್ಲ ಫ್ರೆಂಡ್ಸ್ ಸಿಕ್ಕಾರ ನೋಡ್ರಿ. ಎಲ್ಲ ನಮ್ಮ ವೀಡಿಯೋಸ್ ನೋಡ್ತಾರಂತ. ಈ ಬೈ ಅಂತೂ ಪೂರ್ತಿ ನೋಡ್ತೀನಿ ಅಂತ ಹೇಳಿರ್ತದ. ಬ್ರೋ, ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋಸ್ ನೋಡಿದಕ್ಕೆ. ಇನ್ನು ಮುಂದೆ ಯೂಟ್ಯೂಬ್ದಾಗ ಬರ್ತಿರ್ತಾವ. ಇನ್ಸ್ಟಾಗ್ರಾಮ್ದಾಗ ಭಾಳಷ್ಟು ಡೀಪಾಗಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲಾಗ್ಯದ. ಈ ಕಡೆ ಒಟ್ಟಾರೆ ರೋಡೇ ಚಲೋ ಇಲ್ಲ ನೋಡ್ರಿ. ಸ್ವಲ್ಪ ರೋಡ್ ಚಲೋ ಇಲ್ಲ ನೋಡ್ರಿ. ಈ ಕಡೆ ಫೈನಲಿ ಕೋರ್ವಾರ್ಕ್ ಬಂದು ರೀಚ್ ಆಗಿ ನೋಡ್ರಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದಿರಲ್ಲ, ಇದೇ ನೋಡ್ರಿ ಆಂಜನೇಯನ ಟೆಂಪಲ್ಗೆ ಹೋಗುವಂಥ ಮಹಾದ್ವಾರ. ಇವತ್ತು ನಾನು ಆಂಜನೇಯನ ದರ್ಶನ ಪಡ್ಕೋಲ್ಲ, ನಾಳೆ ಪಡ್ಕೋತೀನಿ. ಯಾಕಂದ್ರೆ ಟೈಮ್ ಭಾಳ ಆಗ್ಯದ. ಇತಿಹಾಸ ಕೇಳಕ್ಕೆ ಹೋದ್ರೂ ಭಾಳ ಲೇಟ್ ಆಗ್ತಿರ್ತದೆ. ಭಾಳ ಸುಸ್ತಾಗ್ಯದ. ಮೊದಲು ಹೋಗಿ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಕೆಲವೊಂದಷ್ಟು ವೀಡಿಯೋಸ್ಗಳು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಯಾವ ಬರ್ತದೆ ಗೊತ್ತಿಲ್ಲ. ಒನ್ ಡೇ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಅನ್ಕೋತೀನಿ. ಇವತ್ತಂದ್ರೂ ಪೂರ್ತಿ ಜರ್ನಿ ಭಾಳ ಹೆವಿ ಆಗ್ಯದ. ಇವತ್ತು ನೈಟ್ ಸ್ಟೇ ಇಲ್ಲಿ ಬರ್ತಾ ನಾ ದಾರಿ ಮ್ಯಾಗ ಬರೋ ಟೈಮಿನೇ ಒಬ್ಬರು ಅಣ್ಣ ಪರಿಚಯ ಆದರು. ಹಂದಿಗಿನೂರವ್ರ ತನಕ ಅವ್ರ ಮನೆಗೆ ಹೋಗಿ ಇವತ್ತು ಸ್ಟೇ ಮಾಡ್ಕತ್ತಿದ್ದೀನಿ. ಅವ್ರ ಸಾಲಿ ವ್ಯಾನ್ ಹೊಡಿತಾರ ತಂದರು. ಇವತ್ತು ಹಂದಿಗುನೂರೊಳಗೆ ಒಬ್ಬರು ಅಣ್ಣವ್ರ ಮನೆಗೆ ಬಂದಿ ನೋಡ್ರಿ. ಅಣ್ಣವ್ರ ಮನೆ ಮುಂದ್ಗಡೆನೇ ಗಾಡಿ ಹಚ್ಚಿ ಈಗ ಒಳಗೆ ಹೋಗ್ತಾ ಇದ್ದೀನಿ. ಇವತ್ತು ಇವ್ರ ಮನೆಗೆ ಅಷ್ಟೇ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ. ಇವ್ರ ಮನೆಗೆ ಅಷ್ಟೇ ಇರ್ತೀನಿ. ಇವ್ರ ಅಣ್ಣವ್ರು ಗೊತ್ತಿಡೋದು ನನಗೆ. ರೋಡ್ ಮೇಲೆ ಮಾತಾಡಿಸಿ ಡೈರೆಕ್ಟ್ ಅವ್ರ ಮನೆಗೆ ಕರ್ಕೊಂಬಂದಾರ. ನಾ ಕೋರ್ವಾರೊಳಗೆ ಇರ್ಬೇಕಂತ ಮಾಡಿದ್ದೆ. ಅಲ್ಲಿ ಯಾರೂ ಅಷ್ಟು ಪರಿಚಯ ಆಗಲಿಲ್ಲ. ಪರಿಚಯ ಆಗಲಿತ್ತಂದ್ರೆ ಊರಾಗ ಹೋಗಿದ್ದಿಲ್ಲ ನಾನು. ನಡು ಊರಾಗೆ ಇದ್ದಿದ್ದ. ಅವಾಗ ಅಣ್ಣವ್ರು ಮೀಟ್ ಆದರು. ಡೈರೆಕ್ಟ್ ಇವ್ರ ಊರಿಗೆ ಬಂದಿದ್ದೀನಿ. ಆರಾಮಲ್ರಮ್ಮ? ನಿಮ್ಮ ಹೆಸರು ರೀ? ಕಾಶಿಬಾಯಿ. ಓಕೆ 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 ಓಕೆ. ಬರ್ರಿ ಊಟ ಮಾಡಮ್ ಬರ್ರಿ. ಇವತ್ತು ನಾನು ಹಂದಿಗನೂರೊಳಗೆ ಊಟ ಮಾಡೈತಿ ನೋಡ್ರಿ. ಇಲ್ಲಿ ಹಿಂದೆ ಅಜ್ಜಿ ಅದಾರ ನೋಡ್ರಿ. ಅವರೇ ಅಡುಗೆ ಮಾಡ್ಕೊತಿದ್ದಾರೆ. ಮಸ್ತ್ ಆಗೈತಿ. ಸಾರು ಅಂದ್ರೆ ಭಾರಿ ಆಗ್ಯದ. ತೋರಿಸ್ ನೋಡ್ರಿ ಅಡುಗೆ ಹಂಗಿದೆ ಅಂತ ನೀವೇ ನೋಡ್ರಿ. ನೋಡ್ರಿ ಇದು ಶೇಂಗಾ ಹಿಂಡಿ ಅದ. ಇದೊಂದು ಕಾಳು ಪಲ್ಯ ಅದ, ಸಾರು ಅದ, ಮತ್ತು ಉಳ್ಳಾಗಡ್ಡಿ ಅಂತೆಲ್ಲ ಇಟ್ಟಿದ್ದಾರೆ. ಅಡುಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ಊಟ ಮಾಡಿ ಮಲ್ಕೊಂಡು ಇಲ್ಲ ಎಲ್ಲಿ ಮಲ್ಕೋದ್ರಿ. ಎಡಿಟಿಂಗ್ ಭಾಳ ಅದ. ಎಡಿಟಿಂಗ್ ಮಾಡಿ ಮಲ್ಕೊಂಡು ಮತ್ತು ಮಾರ್ನಿಂಗ್ ಎದ್ದು ಹೊಸ ವೀಡಿಯೋ ಸ್ಟಾರ್ಟ್ ಆಗ್ತದೆ. ಇವತ್ತು ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಫಸ್ಟ್ ಟೈಮ್ ನೋಡೋತ್ತರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ವೀಡಿಯೋ ಬರ್ತಿರ್ತಾವೆ.